ವಿಜಯನಗರ ವಕ್ಫ್ ಬೋರ್ಡ್ ಅಧೀನದ ಅಂಜುಮನ್ ಕಮಿಟಿ ಸದಸ್ಯತ್ವ ಕಾರ್ಡ್ಗಳನ್ನು ಅಕ್ರಮವಾಗಿ ಹಂಚಿಕೆ ಆರೋಪ. ಚುನಾವಣೆ ಘೋಷಣೆಗೆ ಮುನ್ನವೇ ಸದಸ್ಯತ್ವ ಕಾರ್ಡ್ಗಳ ವಿತರಣೆ ಮಾಡಿರುವ ಆರೋಪ. ಕಮಿಟಿಯ ಮಾಜಿ ಅಧ್ಯಕ್ಷ ಇಮಾಮ್ ನಿಯಾಜಿಯವರ ವಿರುದ್ಧ ಆರೋಪ ಕೇಳಿಬಂದಿದೆ. ಅಂಜುಮನ್ ಕಮಿಟಿಯ ಮಾಜಿ ಅಧ್ಯಕ್ಷ ಮತ್ತು ಸದಸ್ಯರಿಂದ ಆರೋಪ. ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿದ್ದು ಈ ಬೆನ್ನಲ್ಲೇ ಆರೋಪ ಕೇಳಿಬಂದಿದೆ. ಹೊಸಪೇಟೆ ನಗರದ ಅಂಜುಮನ್ ಕಮಿಟಿಯ ಅಕ್ರಮ ಸದಸ್ಯತ್ವ ಕಾರ್ಡ್ಗಳ ಹಂಚಿಕೆಯಾಗಿದೆ ಎಂದು ದೂರು. ಮಾಜಿ ಅಧ್ಯಕ್ಷ ಖಾದರ್ ಅಂಜುಮನ್ ಕಮಿಟಿಯ 8,134 ಸಾಮಾನ್ಯ ಸದಸ್ಯರ ಪಟ್ಟಿ ಈಗಾಗಲೇ ಸಿದ್ಧವಾಗಿದೆ. ಆದರೆ ಅದರಲ್ಲಿ ಸುಮಾರು 45 ನಕಲಿ ಸದಸ್ಯರ ಹೆಸರುಗಳು ಸೇರ್ಪಡೆಯಾಗಿವೆ. ಚುನಾವಣಾ ವ್ಯಾಪ್ತಿಯ ನಗರದ 35 ವಾರ್ಡ್ಗಳಿಗೆ ಸೇರಿದ ನಾಗೇನಹಳ್ಳಿ, ಕಮಲಾಪುರ, ಮರಿಯಮ್ಮನಹಳ್ಳಿ, ಬುಕ್ಕಸಾಗರ, ಕೂಡ್ಲಿಗಿ ಸೇರಿದಂತೆ ಗ್ರಾಮಾಂತರ ಪ್ರದೇಶಗಳ ಕೆಲವರ ಹೆಸರುಗಳು ಪಟ್ಟಿಯಲ್ಲಿ ಅಕ್ರಮವಾಗಿ ಸೇರ್ಪಡೆ. ಫೈನಲ್ ನೋಟಿಫಿಕೇಶನ್ ಆಗಿಲ್ಲ. ಆದರೆ ಕಾರ್ಡ್ ವಿತರಣೆ ಯಾವ ಆಧಾರದ ಮೇಲೆ ಮಾಡ್ತಿದ್ದಾರೆ? ಕಮಿಟಿ ಮ್ಯಾನೇಜರ್ ಶರೀಫ್ ಬಂದು ರೈಟಿಂಗ್ ನಲ್ಲಿ 3 ಜನ ಹೆಸರು ಬರೆದು ಕೊಟ್ಟಿದ್ದಾರೆ. 5,000 ಕಾರ್ಡ್ ತಗೊಂಡು ಹೋಗಿದ್ದಾರೆಂದು ಕಾರ್ಡ್ ಕಳ್ಳತನವಾಗಿದೆ ಎಂದು ದೂರು ಸಲ್ಲಿಕೆ. ಇದು ತನಿಖೆ ನಡೆಸಿ ಯಾವುದೇ ರೀತಿಯಾಗಿ ಅಕ್ರಮವಾಗಿಲಿಕ್ಕೆ ಬಿಡಬಾರದು. ನಿಷ್ಪಕ್ಷಪಾತ ಮತ್ತು ಪ್ರಾಮಾಣಿಕ ಚುನಾವಣೆ ನಡೆಸುವಂತೆ ಚುನಾವಣಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಕೆ. ಸರಿಸುಮಾರು ಅಷ್ಟು ಇರಬಹುದು. ಒಂದು ಸಮುದಾಯದ ಮುಖಂಡರು ಸೇರಿಕೊಂಡು ಬಂದು ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ಆ ಮನವಿ ಪತ್ರದಲ್ಲಿ ಅವ್ರು ಹೇಳ್ತಾರೆ, ಇನ್ನು ಚುನಾವಣಾ ಪ್ರಕ್ರಿಯೆ ನಡೆದಿಲ್ಲ, ಹಾಗಿದ್ದಾಗ್ಯೂ ಕೂಡ ಏನು ಮತದಾರರು ಅಂತ ಹೇಳಿ ನೋಂದಣಿ ಮಾಡಿಕೊಂಡಂತ ಕಾರ್ಡ್ಗಳನ್ನ ಒಂದು ಸಮುದಾಯದವರು ಒಂದಿಷ್ಟು ಜನ ಅವುಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಜನರಲ್ಲಿ ಗೊಂದಲ ಮೂಡ್ತಾ ಇದೆ ಅಂತ ಹೇಳಿ ಅವರ ಅನುಮಾನ. ಈ ಕಾರ್ಡ್ಗಳನ್ನ ತಾವೇ ವಿತರಣೆ ಮಾಡ್ತಿದ್ದೀರಿ ಹೇಗೆ ಅಂತ ಹೇಳಿ ಅವರ ಪ್ರಶ್ನೆಗಳಿಗೆ ನಾವು ಅವರನ್ನ ಕೂಡಿಸಿ ಮಾತಾಡಿದ್ದೀವಿ. ಅವರಿಗೆ ಯಾವುದೇ ಚುನಾವಣೆಯ ಸಂಬಂಧಿಸಿದ ಏನು ಚುನಾವಣಾಧಿಕಾರಿಯಾಗಿ ಹಾಗೂ ಈ ಕಾರ್ಯಾಲಯದಿಂದ ಯಾವುದೇ ನೋಂದಣಿ ಕಾರ್ಡ್ಗಳು ಇಶ್ಯೂ ಆಗಿಲ್ಲ. ಆ ಕಾರ್ಡ್ಗಳನ್ನ ವಿತರಣೆ ಮಾಡಿರುವ ಬಗ್ಗೆ ಸಂಬಂಧಿಸಿದ ವಕ್ಫ್ ಬೋರ್ಡ್ ಅಧಿಕಾರಿ ಮತ್ತು ಇತರೆ ಸಂಬಂಧಿಸಿದ ಪ್ರಾಧಿಕಾರಕ್ಕೆ ನಾವು ಮಾತಾಡ್ತೇವೆ. ಒಂದು ವೇಳೆ ಅಕ್ರಮವಾಗಿ ಹಾಗೇನಾದರೂ ಕಾರ್ಡ್ಗಳ ವಿತರಣೆ ಆಗಿದ್ರೆ ಅದನ್ನ ಆ ಅಕ್ರಮವನ್ನ ಎಸಗಿದವರ ವಿರುದ್ಧ ಕ್ರಮಕ್ಕಾಗಿ ನಾವು ವರದಿ ಸಲ್ಲಿಸ್ತೀವಿ ಅಂತ ಹೇಳಿದ್ವಿ. ಚುನಾವಣೆ ಇನ್ನೂ ಅಧಿಸೂಚನೆಗೊಂಡಿಲ್ಲ. ಚುನಾವಣೆ ಅಧಿಸೂಚನೆಗೊಂಡ ಮೇಲೆ ಮತದಾರರ ಪಟ್ಟಿ ಏನಿದೆಯೋ ಏನು ಆ ಸಂಸ್ಥೆಗೆ, ಅಂಜುಮನ್ ಸಂಸ್ಥೆಗೆ ಮತದಾರರ ಪಟ್ಟಿಯನ್ನ ಪರಿಷ್ಕೃತಗೊಳಿಸಿ ಸರಿಯಾದ ಮತದಾರರ ಒಂದು ಏನು ತಪ್ಪು ಮತದಾರರಿದ್ರೆ ಅವ್ರನ್ನ ಪಟ್ಟಿಯಿಂದ ಹೊರಗಿಟ್ಟು ಸರಿ ಮತದಾರರನ್ನ ಸೇರಿಸ್ತಕ್ಕಂಥ ಕೆಲಸ ಆಗಿ ಪರಿಷ್ಕೃತವಾದ ಪಟ್ಟಿಯನ್ನ ನಾವು ಪ್ರಕಟಿಸಿದಾದ ಮೇಲೆ ಅವರಿಗೆ ID ಕಾರ್ಡ್ಗಳನ್ನ ಏನು ನೋಂದಣಿ ಕಾರ್ಡ್ಗಳನ್ನ ವಿತರಣೆ ಮಾಡ್ತೀವಿ. ಅದರ ಆಧಾರದ ಮೇಲೆ ಚುನಾವಣಾ ಪ್ರಕ್ರಿಯೆಗಳು ನಡೀತಾವೆ. ಪಾರದರ್ಶಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವದ ತಳಹದಿ ಮೇಲೆ ಚುನಾವಣೆ ಹೇಗೆ ನಡೆಸಬೇಕಂತ ಸಂವಿಧಾನದಲ್ಲಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಚುನಾವಣೆಗಳು ಪಾರದರ್ಶಕವಾಗಿ ನಡೆಯುತ್ತವೆ, ಅದಕ್ಕೆ ಅನುಮಾನ ಬೇಡ ಅನ್ನುವಂತ ಮಾತನ್ನು ಅವರು ಹೇಳ್ತಾರೆ. ವಕ್ಫ್ ಬೋರ್ಡ್ನ ಮ್ಯಾನೇಜರ್ ಕೊಟ್ಟಿದ್ದಾರೋ ಅಥವಾ ಏನು ಯಾರು ಕೊಟ್ಟಿದ್ದಾರೋ ಅನ್ನೋದ್ರ ಬಗ್ಗೆ ಇನ್ನೂ ನಾನು ಪರಿಶೀಲನೆ ಮಾಡಬೇಕಾಗಿದೆ. ಆ ಕಾರ್ಡ್ಗಳ ಸಿಂಧುತ್ವದ ಬಗ್ಗೆ ಕೂಡ ಮೊದಲು ಪರಿಶೀಲನೆ ಮಾಡಬೇಕು. ಈಗ ಯಾರು ಅಥಾರಿಟಿ ಇರುತ್ತೋ ಅವರು ಕಾರ್ಡ್ಗಳನ್ನು ವಿತರಿಸಿದ್ರೆ ಅದು ಆ ಕಾರ್ಡಿಗೆ ಒಂದು ಸಿಂಧುತ್ವ ಬರುತ್ತೆ. ಆ ಕಾರ್ಡ್ ಯಾರಿಂದ ವಿತರಣೆ ಆಗಿದೆ ಹಾಗೂ ಹೇಗೆ ವಿತರಣೆ ಆಗಿದೆ ಅನ್ನೋದನ್ನ ನಾನು ಪರಿಶೀಲಿಸ್ತೀನಿ. ಒಂದು ವೇಳೆ ಸಿಂಧುವಾಗಿರುವ ಕಾರ್ಡ್ಗಳನ್ನ ನಿಯಮ ಬಾಹಿರವಾಗಿ ವಿತರಿಸಿದ್ರೆ ಅದು ಹೇಗೆ ಅನ್ನೋದನ್ನ ನೋಡಿ ಮುಂದಿನ ಕ್ರಮಕ್ಕಾಗಿ ನಾನು ವಕ್ಫ್ ಬೋರ್ಡ್ಗೆ ವರದಿಸ್ತೇನೆ. ಯಾವುದೇ ಕಂಪ್ಲೇಂಟ್ ಕೊಟ್ಟ ಪ್ರತಿ ನನ್ನ ಕೈಗೆ ಲಭ್ಯವಾಗಿಲ್ಲ. ಅವರು ದೂರಿನ ಮೂಲಕ ಹೇಳಿದ್ದಾರೆ. ಈಗ ಆ ದೂರನ್ನು ಕೂಡ ಪರಿಶೀಲಿಸಿ ಸತ್ಯಾಸತ್ಯತೆಗಳನ್ನ ನೋಡಿ ನಿಜಕ್ಕೂ ಅದರಲ್ಲಿ ಸತ್ಯಾಂಶಗಳಿದ್ರೆ ಅವೆಲ್ಲ ಅಕ್ರಮಗಳು ಜರುಗಿದ್ರೆ ಅದರ ಬಗ್ಗೆ ಶಿಫಾರಸು ಮಾಡ್ತೇನೆ, ಪರಿಶೀಲಿಸ್ತೇನೆ. ಅದಕ್ಕೆ ಖಂಡಿತವಾಗಲೂ ಇವತ್ತು ನನ್ನ ಗಮನಕ್ಕೆ ಅವರು ಲಿಖಿತವಾಗಿ ಇರ್ತದಂತ ಮಾಹಿತಿ ಕೊಟ್ಟಿದ್ದಾರೆ. ತಮಗೂ ಅದು ಗೊತ್ತಿದೆ.
ಇವತ್ತು ಕೊಟ್ಟಿರೋ ಆ ದೂರಿನಲ್ಲಿ ಇರ್ತಕ್ಕಂಥ ಅಂಶಗಳ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸ್ತೀವಿ. ಅದು ಒಂದು ವೇಳೆ ಆ, ಏನು ಚುನಾವಣೆಯನ್ನ ತಪ್ಪು ದಾರಿಗೆ ತರತಕ್ಕಂಥ ಪ್ರಯತ್ನಗಳೇನಾದ್ರಾಗಿದ್ರೆ ಅದಕ್ಕೆ ಯಾವುದಕ್ಕೆ ಅವಕಾಶ ಇರೋದಿಲ್ಲ. ಪಾರದರ್ಶಕ ಚುನಾವಣೆಗಳೇ ನಡೀತಾವೆ ಮತ್ತು ಅರ್ಹ ಮತದಾರರೇ ಮತದಾನ ಮಾಡುವಂತಹ ಪ್ರಕ್ರಿಯೆಗಳನ್ನ ನಾವು ಖಾತ್ರಿಪಡಿಸ್ತೀವಿ ಅಂತ ಹೇಳಿದ್ದೀನಿ. ಇನ್ನ ಎಲೆಕ್ಷನ್ ಅಧಿಸೂಚನೆ ಆಗಿಲ್ಲ, ವೋಟ್ ಚೋರಿ ಮಾಡ್ತಾರ. ಅದು ವೋಟ್ ಚೋರಿ ಅಲ್ಲ. ಈಗ ತಮ್ಮ ಏನನ್ನಾದ್ರೂ ಕೊಡಬಹುದು. ಅದು ಈ ಚುನಾವಣೆ ಅಧಿಸೂಚನೆಗೊಂಡ ಮೇಲೆ ಅವೆಲ್ಲ ಅಕ್ರಮಗಳಾಗ್ತವೆ. ಚುನಾವಣೆ ನಾವು ಅಧಿಸೂಚನೆಗೊಳಿಸಿಲ್ಲ ಇನ್ನು. ಅದರ ನಂತರದ ಅದಕ್ಕಿಂತ ಪೂರ್ವದ ಚಟುವಟಿಕೆಗಳು ಅವುಗಳು ಸಹಿತ ಅಕ್ರಮವಾಗಿದ್ದರೆ ನಾವು ಅದನ್ನು ಪಾರದರ್ಶಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವದ ತಳಹದಿ ಮೇಲೆ ಚುನಾವಣೆ ಹೇಗೆ ನಡೆಸಬೇಕಂತ ಸಂವಿಧಾನದಲ್ಲಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಚುನಾವಣೆಗಳು ಪಾರದರ್ಶಕವಾಗಿ ನಡೆಯುತ್ತವೆ, ಅದಕ್ಕೆ ಅನುಮಾನ ಬೇಡ ಅನ್ನುವಂತ ಮಾತನ್ನು ಅವರು ಹೇಳ್ತಾರೆ. ವಕ್ಫ್ ಬೋರ್ಡ್ನ ಮ್ಯಾನೇಜರ್ ಕೊಟ್ಟಿದ್ದಾರೋ ಅಥವಾ ಏನು ಯಾರು ಕೊಟ್ಟಿದ್ದಾರೋ ಅನ್ನೋದ್ರ ಬಗ್ಗೆ ಇನ್ನೂ ನಾನು ಪರಿಶೀಲನೆ ಮಾಡಬೇಕಾಗಿದೆ. ಆ ಕಾರ್ಡ್ಗಳ ಸಿಂಧುತ್ವದ ಬಗ್ಗೆ ಕೂಡ ಮೊದಲು ಪರಿಶೀಲನೆ ಮಾಡಬೇಕು. ಈಗ ಯಾರು ಅಥಾರಿಟಿ ಇರುತ್ತೋ ಅವರು ಕಾರ್ಡ್ಗಳನ್ನು ವಿತರಿಸಿದ್ರೆ ಅದು ಆ ಕಾರ್ಡಿಗೆ ಒಂದು ಸಿಂಧುತ್ವ ಬರುತ್ತೆ. ಆ ಕಾರ್ಡ್ ಯಾರಿಂದ ವಿತರಣೆ ಆಗಿದೆ ಹಾಗೂ ಹೇಗೆ ವಿತರಣೆ ಆಗಿದೆ ಅನ್ನೋದನ್ನ ನಾನು ಪರಿಶೀಲಿಸ್ತೀನಿ. ಒಂದು ವೇಳೆ ಸಿಂಧುವಾಗಿರುವ ಕಾರ್ಡ್ಗಳನ್ನ ನಿಯಮ ಬಾಹಿರವಾಗಿ ವಿತರಿಸಿದ್ರೆ ಅದು ಹೇಗೆ ಅನ್ನೋದನ್ನ ನೋಡಿ ಮುಂದಿನ ಕ್ರಮಕ್ಕಾಗಿ ನಾನು ವಕ್ಫ್ ಬೋರ್ಡ್ಗೆ ವರದಿಸ್ತೇನೆ. ಯಾವುದೇ ಕಂಪ್ಲೇಂಟ್ ಕೊಟ್ಟ ಪ್ರತಿ ನನ್ನ ಕೈಗೆ ಲಭ್ಯವಾಗಿಲ್ಲ. ಅವರು ದೂರಿನ ಮೂಲಕ ಹೇಳಿದ್ದಾರೆ. ಈಗ ಆ ದೂರನ್ನು ಕೂಡ ಪರಿಶೀಲಿಸಿ ಸತ್ಯಾಸತ್ಯತೆಗಳನ್ನ ನೋಡಿ ನಿಜಕ್ಕೂ ಅದರಲ್ಲಿ ಸತ್ಯಾಂಶಗಳಿದ್ರೆ ಅವೆಲ್ಲ ಅಕ್ರಮಗಳು ಜರುಗಿದ್ರೆ ಅದರ ಬಗ್ಗೆ ಶಿಫಾರಸು ಮಾಡ್ತೇನೆ, ತಿಳಿಸ್ತೇನೆ. ಅದಕ್ಕೆ ಖಂಡಿತವಾಗಲೂ ಇವತ್ತು ನನ್ನ ಗಮನಕ್ಕೆ ಅವರು ಲಿಖಿತವಾಗಿ ಇರ್ತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ, ತಮಗೆ ಅದು ಗೊತ್ತಿದೆ. ಇವತ್ತು ಕೊಟ್ಟಿರೋ ಆ ದೂರಿನಲ್ಲಿ ಇರ್ತಕ್ಕಂಥ ಅಂಶಗಳ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸ್ತೀವಿ. ಅದು ಒಂದು ವೇಳೆ ಏನು ಚುನಾವಣೆಯನ್ನ ತಪ್ಪು ದಾರಿಗೆ ತರತಕ್ಕಂಥ ಪ್ರಯತ್ನಗಳೇನಾದ್ರಾಗಿದ್ರೆ ಅದಕ್ಕೆ ಯಾವುದಕ್ಕೆ ಅವಕಾಶ ಇರೋದಿಲ್ಲ. ಪಾರದರ್ಶಕ ಚುನಾವಣೆಗಳೇ ನಡೀತಾವೆ ಮತ್ತು ಅರ್ಹ ಮತದಾರರೇ ಮತದಾನ ಮಾಡುವಂತಹ ಪ್ರಕ್ರಿಯೆಗಳನ್ನ ನಾವು ಖಾತ್ರಿಪಡಿಸ್ತೀವಿ ಅಂತ ಹೇಳಿದ್ದೀನಿ. ಇನ್ನ ಎಲೆಕ್ಷನ್ ಅಧಿಸೂಚನೆ ಆಗಿಲ್ಲ, ವೋಟ್ ಚೋರಿ ಮಾಡ್ತಾರ. ಅದು ವೋಟ್ ಚೋರಿ ಅಲ್ಲ. ಈಗ ತಮ್ಮ ಏನನ್ನಾದ್ರೂ ಕೊಡಬಹುದು. ಅದು ಈ ಚುನಾವಣೆ ಅಧಿಸೂಚನೆಗೊಂಡ ಮೇಲೆ ಅವೆಲ್ಲ ಅಕ್ರಮಗಳಾಗ್ತವೆ. ಚುನಾವಣೆ ನಾವು ಅಧಿಸೂಚನೆಗೊಳಿಸಿಲ್ಲ ಇನ್ನು. ಅದರ ನಂತರದ ಅದಕ್ಕಿಂತ ಪೂರ್ವದ ಚಟುವಟಿಕೆಗಳು ಅವುಗಳು ಸಹಿತ ಅಕ್ರಮಗಳು. ಇವತ್ತು ಹೊಸಪೇಟೆಯಲ್ಲಿ ಅಂಜುಮನ್ ಖಿದ್ಮತ್ ಇಸ್ಲಾಂ ವತಿಯಿಂದ ನಾವು ಮಾಜಿ ಅಂಜುಮನ್ ಅಧ್ಯಕ್ಷ ನಾನು ಸೈಯದ್ ಅಬ್ದುಲ್ ಖಾದರ್ ರಫಾಯಿ ಅಂತ. ಈಗ ನಾವು ಚುನಾವಣೆ ಅಧಿಕಾರಿಗಳು ಆದ ಅಸ್ಲಂ ಪಾಷಾ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ, ಆಲಂ ಪಾಷಾ ಅವರಿಗೆ. ಇಲ್ಲಿ ನಮ್ಮ ಅಂಜುಮನ್ ಸಂಸ್ಥೆಯಲ್ಲಿ ಮೆಂಬರ್ಶಿಪ್ ಆದ ID ಕಾರ್ಡ್ಗಳನ್ನು ಮಿಸ್ಯೂಸ್ ಮಾಡ್ತಾ ನಮ್ಮ ಮಾಜಿ ಅಂಜುಮನ್ ಅಧ್ಯಕ್ಷ ಇಮಾಮ್ ನಿಯಾಜಿ ಅವರು ಎಲ್ಲ ಕಾರ್ಡ್ಗಳನ್ನು ವಿತರಣೆ ಮಾಡ್ತಾಯಿದ್ದಾರೆ. ಅದರ ಬಗ್ಗೆ ದೂರನ್ನು ಕೊಟ್ಟಿದ್ದೀವಿ ನಾವು. 5,000 ಕಾರ್ಡ್ಗಳನ್ನು ಅಕ್ರಮವಾಗಿ ಆ ಕಾರ್ಡ್ಗಳನ್ನು ತೊಗೊಂಡು ಬಂದು ಡಿಸ್ಟ್ರಿಬ್ಯೂಟ್ ಮಾಡೋ ಬಗ್ಗೆ ನಮ್ಮ ದೂರನ್ನು ನಮ್ಮ ಎಲೆಕ್ಷನ್ ಚುನಾವಣಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಇದರ ಬಗ್ಗೆ ಅವರು ಪರಿಶೀಲನೆ ಮಾಡಿ ಕ್ರಮ ತಗೋಬೇಕಂತ ನಮ್ಮ ಡಿಮ್ಯಾಂಡು. ಇನ್ನೊಂದು ಅವ್ರು ಈಗ ಮಾಹಿತಿ ಕೊಟ್ಟಿದ್ದಾರೆ, ಇಲ್ಲ ನಾನು ಚುನಾವಣೆ ಅಧಿಕಾರಿ ನಾನು ನನ್ನ ಸಿಗ್ನೇಚರ್ನಿಂದ ನಾನು ID ಕಾರ್ಡ್ಗಳು ಕೊಡೋದು, ಇದು ಏನೇ ಕೊಟ್ಟಿದ್ರು ಕೂಡ ಇನ್ವಾಲಿಡ್, ಈ ಕಾರ್ಡ್ಗಳು ಇನ್ವಾಲಿಡ್ ಅನ್ನೋದು ಅವರು ಈಗ ಸ್ಪಷ್ಟವನ್ನು ಪಡಿಸಿದ್ದಾರೆ. ಅವರು ದಯಮಾಡಿ ನಿಮ್ಮ ಮುಖಾಂತರ ನಾನು ಹೇಳೋದಿಷ್ಟೇ, ನಮ್ಮ ಹೊಸಪೇಟೆ ಜನತೆ ಭಾಳ ಪ್ರೀತಿ ವಿಶ್ವಾಸದಿಂದ ಇವತ್ತುವರೆಗೆ ನಡ್ಕೊಂಡು ಬಂದಿದ್ದಾರೆ ನಾವೆಲ್ಲ. ಹಂಗಾಗಿ ಮುಂದೆ ಬರೋ ಚುನಾವಣೆ ಒಳ್ಳೆಯ ರೀತಿಯಿಂದ ನಡೆಸಬೇಕಂತ ನಾವು ಸಾರ್ ಅವ್ರಿಗೆ ಮನವಿ ಮಾಡಿದ್ದೀವಿ. ದಯಮಾಡಿ ಅವರು ಕೂಡ ಅದರ ಬಗ್ಗೆ ಗಮನ ಕೊಟ್ಟು ನಾವು ಮಾಡ್ತೀವಿ ಅನ್ನೋ ಹೇಳಿದರು, ಆಶ್ವಾಸನೆ ಕೊಟ್ಟಿದ್ದರು. ಅದು ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದಾರೋ ಅವ್ರ ಮೇಲೆ ಕ್ರಮ ಕೂಡ ತೊಗೊತೀವಿ ಅಂತ ಕೂಡ ಅವ್ರು ಹೇಳಿದರು. ಸರ್ 8,200 ಓಟ್ಗಳು ಇದಾವೆ ಸರ್. 8,000 ಜಾಸ್ತಿ. ಇದರಲ್ಲಿ ಔಟರ್ಸ್ ನಮ್ಮ ವಾರ್ಡ್ಗಳು 35 ವಾರ್ಡ್ಗಳು ಬಿಟ್ಟು ಔಟರ್ ವಾರ್ಡ್ಸ್ ಅಂದರೆ ಹೊಸ ಮಲ್ಪನಗುಡಿ ಆಗಲಿ, ಹೊಸೂರು ಆಗಲಿ, ನಾಗನಹಳ್ಳಿ ಆಗಲಿ ಅಂಥವು PKL ಆಗಲಿ, ಬಳ್ಳಾರಿ ಕೂಡ ಆಗಿದ್ದಾವೆ, ಕಂಪ್ಲೀಟ್ ಆಗಿದ್ದಾವೆ. ಹೌದು, 35 ವಾರ್ಡ್ಸಲ್ಲೇ ನಮ್ಮ ಅಂಜುಮನ್ ಸಂಸ್ಥೆ ಇರೋದು. ಅದು ಆಸ್ ಫಾರ್ ಬೈಲಾ. ಅದರ ಮುಖಾಂತರ ನಾವು ಮೆಂಬರ್ಶಿಪ್ ಮಾಡಿರ್ತೀವಿ. ಆದರೆ ಇದರಲ್ಲಿ ಅನಾಹುತ ಈ ಕಾರ್ಡ್ಗಳು ನಡೆದಿದ್ದಾವೆ, ಬೇರೆ ಅಕ್ರಮ ಕಾರ್ಡ್ಗಳು ಮಾಡಿದ್ದಾರೆ. ಅದನ್ನು ತೆರವುಗೊಳಿಸಿ ಇದರ ಪರಿಶೀಲನೆ ಮಾಡಿ ಮುಂದೆ ಕ್ರಮ ತಗುವಂತ ನಾವು ಅಲ್ಲ ಈಗ ಹೇಳಿದ್ದೀವಿ. ಹಿಂದಿನ ಅಧ್ಯಕ್ಷರ ಇಮಾಮ್ ನಿಯಾಜಿ ಅಂತ ಅವರು
5,000 ಓಟ್ಗಳು ತೊಗೊಂಡಾರಂತ ನಮ್ಮ ಮ್ಯಾನೇಜರ್ ಶರೀಫ್ ಬೈ ದೂರೇ ಕೊಟ್ಟಿದ್ದಾರೆ. ಅಂಜುಮನ್ ಮ್ಯಾನೇಜರ್ ಅವರು ದೂರೇ ಕೊಟ್ಟಿದ್ದಾರೆ. 5,000 ಓಟ್ಗಳು ಅವ್ರು ತೊಗೊಂಡೋಗಿದ್ದಾರಂತ. ಅದರ ಬಗ್ಗೆ ನಾವು ನಮ್ಮ ಎಲೆಕ್ಷನ್ ಆಫೀಸರ್ಗೆ ದೂರನ್ನು ಕೊಟ್ಟು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಸರ್. ಸರ್ ಇದು 4 ದಿವಸದಿಂದ ನಮ್ಮ ಗಮನಕ್ಕೆ ಬಂತು. ಅದು ನಾವು ಎಲ್ಲರಿಗೆ ವಫ್ ಆಫೀಸಿಗೆ ಎಲ್ಲ ನಾವು ಹೇಳಿ ಅವ್ರಿಗೆಲ್ಲ ಮೆಸೇಜ್ ಕೊಟ್ಟು ಆಮೇಲೆ ಲೆಟ್ರ್ಗಳು ಕೊಟ್ಟು ಇವರು ಚುನಾವಣಾಧಿಕಾರಿಗಳು ಊರಾಗಿದ್ದಿಲ್ಲ, 2 ದಿವಸ ಬೆಂಗಳೂರಿನಾಗಿದ್ದರು. ಇವತ್ತು ಅವರು ಟೈಮ್ ಕೊಟ್ಟಿದ್ದಕ್ಕೋಸ್ಕರ ಇವತ್ತು ಬಂದು ಅವರಿಗೆ ಮನವಿ ಕೊಟ್ಟು ಅವ್ರ ಹತ್ರ ಕೂಡ ನಾವು ಹೇಳಿದ್ವಿ, ಸ್ಪಷ್ಟವಾಗಿ ತೋರಿಸಿದ್ವಿ. ಸರ್ ಇದೆಲ್ಲ ಕಂಪ್ಲೀಟ್ ಆದಮೇಲೆ SR ಪ್ರಕ್ರಿಯೆ ಕಂಪ್ಲೀಟ್ ಆದಮೇಲೆ ಆಮೇಲೆ ಅವರು ಅಧಿಕಾರಿಗಳು ಏನಾದ್ರು ಚುನಾವಣೆ ಪರಿಸ್ಥಿತಿ ಮುಂದೆ ಮಾಡ್ತಾರೆ. ಇನ್ನು ಆತುರದಲ್ಲಿ ಏನಿಲ್ಲ ಸರ್, ಸದ್ಯಕ್ಕಂತೂ ಈಗ ಪ್ರೆಸೆಂಟ್ ಇಲ್ಲ, ಇನ್ನೊಂದು 2 ಮಂತ್ಸ್ ಆಗ್ಬೋದು ಸರ್. ಅದು ಈಗ ನಿಮ್ಮ ಹಿಂದಿನ ಅಧ್ಯಕ್ಷರೇ ಅದನ್ನ ನಕಲಿ ಕಾರ್ಡ್ಗಳನ್ನು ಸೃಷ್ಟಿ ಮಾಡಿ ಅಲ್ಲ, ನಕಲಿ ಅಲ್ಲ, ಮೆಂಬರ್ಶಿಪ್ಗಳು ಆಗಿದ್ದ ಕಾರ್ಡ್ಗಳನ್ನು ನಮ್ಮ ಮ್ಯಾನೇಜರ್ ಕಡೆಯಿಂದ ತೊಗೊಂಡೋಗಿಬಿಟ್ರು. ಮ್ಯಾನೇಜರ್ ನನ್ನ ಸ್ವಸ್ಥಾಗಿ ನನಗೆ ಹೇಳಿದರು, ನನ್ನ ಮೊಬೈಲಲ್ಲಿ ರೆಕಾರ್ಡಿಂಗ್ ಕೂಡ ಇದೆ. 2-3 ದಿವಸ ಹಿಂದೆ ನಾನು ಕಾರ್ಡ್ಗಳು ಇಮಾಮ್ ನಿಯಾಜ್ ತೊಗೊಂಡೋಗ್ಯಾರ ಖಾದರ್ ಬೈ, ನೀವು ಕೂಡ ಬಂದು ತೊಗೊಂಡೋಗ್ರಿ. ನಾನು ಏನಂದೆ, ರಾತ್ರಿ 11 ಗಂಟೆಗೆ ಫೋನ್ ಮಾಡ್ತಾರೆ ಅವರು. ನಾನೇನಂದೆ, ಈ ಟೈಮಲ್ಲಿ ನೀನು 10 ಸತಿ ನನಗೆ ಫೋನ್ ಮಾಡ್ತೀಯಲ್ಲಪ್ಪ, ನೀನು ಕೊಡೋ ಅಧಿಕಾರಿ ನೀನಲ್ಲ, ವಫ್ ಆಫೀಸ್ಗಳು ಕೊಡಬೇಕು, ವಫ್ ಚುನಾವಣಾಧಿಕಾರಿಗಳು ಇದ್ದಾರೆ, ಅವ್ರು ಕೊಡೋದು ಕಾರ್ಡ್ಗಳು, ನೀನು ಅದಕ್ಕೆ ನನಗೆ ಫೋನ್ ಮಾಡ್ತಾಯಿದ್ದಿ. ಈ ಟೈಮ್ ಮಾಡೋದು, ಈ 11 ಗಂಟೆಗೆ ಮಾಡೋದು ಏನು ಇಲ್ಲ. ನನಗೆ ಇಮಾಮ್ ನಿಯಾಜ್ ಅವರು ಹೇಳಿದರು, ನಿಮಗೂ ಕರೆದು ಕಾರ್ಡ್ಗಳು ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ರಿ, ಕೊಡ್ರಿ ಅಂತ. ಅದಕ್ಕೋಸ್ಕರ ನಾನು ಮಾಡಿದ್ದೀನಿ. ಇದು ತಪ್ಪು ಮಾಡಿ, ಅದು ನನ್ನ ಹತ್ರ ಮೊಬೈಲಲ್ಲಿ ರೆಕಾರ್ಡಿಂಗ್ ಇದೆ, ನಾನು ರೆಕಾರ್ಡಿಂಗ್ ಕೂಡ ನಿಮಗೆ ನಾನು ಕೊಡ್ತೀನಿ. ಇದು ಇಲ್ಲಿ ನಡೀತಿರೋದು ಭಾಳ ತಪ್ಪಾಗಿ ನಡೀತಾ ಇದೆ. ಇದನ್ನು ಚುನಾವಣಾಧಿಕಾರಿಗಳು ನಾನು ಗಮನಕ್ಕೆ ತಂದಿದ್ದೇನೆ. ಮುಂದೆ ಅದರ ಬಗ್ಗೆ ಇಸ್ಲಾಂ ವತಿಯಿಂದ ನಾವು ಮಾಜಿ ಅಂಜುಮನ್ ಅಧ್ಯಕ್ಷ ನಾನು ಸೈಯದ್ ಅಬ್ದುಲ್ ಖಾದರ್ ರಫೈ ಅಂತ. ಈಗ ನಾವು ಚುನಾವಣೆ ಅಧಿಕಾರಿಗಳು ಆದ ಅಸ್ಲಂ ಪಾಷಾ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ, ಆಲಂ ಪಾಷಾ ಅವರಿಗೆ. ಇಲ್ಲಿ ನಮ್ಮ ಅಂಜುಮನ್ ಸಂಸ್ಥೆಯಲ್ಲಿ ಮೆಂಬರ್ಶಿಪ್ ಆದ ID ಕಾರ್ಡ್ಗಳನ್ನು ಮಿಸ್ಯೂಸ್ ಮಾಡ್ತಾ ನಮ್ಮ ಮಾಜಿ ಅಂಜುಮನ್ ಅಧ್ಯಕ್ಷ ಇಮಾಮ್ ನಿಯಾಜಿ ಅವರು ಎಲ್ಲ ಕಾರ್ಡ್ಗಳನ್ನು ವಿತರಣೆ ಮಾಡ್ತಾಯಿದ್ದಾರೆ. ಅದರ ಬಗ್ಗೆ ದೂರನ್ನು ಕೊಟ್ಟಿದ್ದೀವಿ ನಾವು. 5,000 ಕಾರ್ಡ್ಗಳನ್ನು ಅಕ್ರಮವಾಗಿ ಆ ಕಾರ್ಡ್ಗಳನ್ನು ತೊಗೊಂಡು ಬಂದು ಡಿಸ್ಟ್ರಿಬ್ಯೂಟ್ ಮಾಡೋ ಬಗ್ಗೆ ನಮ್ಮ ದೂರನ್ನು ನಮ್ಮ ಎಲೆಕ್ಷನ್ ಚುನಾವಣಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಇದರ ಬಗ್ಗೆ ಅವರು ಪರಿಶೀಲನೆ ಮಾಡಿ ಕ್ರಮ ತಗೋಬೇಕಂತ ನಮ್ಮ ಡಿಮ್ಯಾಂಡು. ಇನ್ನೊಂದು, ಅವ್ರು ಈಗ ಮಾಹಿತಿ ಕೊಟ್ಟಿದ್ದಾರೆ, ಇಲ್ಲ ನಾನು ಚುನಾವಣೆ ಅಧಿಕಾರಿ, ನಾನು ನನ್ನ ಸಿಗ್ನೇಚರ್ನಿಂದ ನಾನು ID ಕಾರ್ಡ್ಗಳು ಕೊಡೋದು, ಇದು ಏನೇ ಕೊಟ್ಟಿದ್ರು ಕೂಡ ಇನ್ವ್ಯಾಲಿಡ್, ಈ ಕಾರ್ಡ್ಗಳು ಇನ್ವ್ಯಾಲಿಡ್ ಅನ್ನೋದು ಅವರು ಈಗ ಸ್ಪಷ್ಟವನ್ನು ಪಡಿಸಿದ್ದಾರೆ. ಅವರು ದಯಮಾಡಿ ನಿಮ್ಮ ಮುಖಾಂತರ ನಾನು ಹೇಳೋದು ಇಷ್ಟೇ, ನಮ್ಮ ಹೊಸಪೇಟೆ ಜನತೆ ಭಾಳ ಪ್ರೀತಿ ವಿಶ್ವಾಸದಿಂದ ಇವತ್ತುವರೆಗೆ ನಡ್ಕೊಂಡು ಬಂದಿದ್ದಾರೆ ನಾವೆಲ್ಲ. ಹಂಗಾಗಿ ಮುಂದೆ ಬರೋ ಚುನಾವಣೆ ಒಳ್ಳೆಯ ರೀತಿಯಿಂದ ನಡೆಸಬೇಕಂತ ನಾವು ಸಾರ್ ಅವರಿಗೆ ಮನವಿ ಮಾಡಿದ್ದೀವಿ. ದಯಮಾಡಿ ಅವರು ಕೂಡ ಅದರ ಬಗ್ಗೆ ಗಮನ ಕೊಟ್ಟು ನಾವು ಮಾಡ್ತೀವಿ ಅನ್ನೋ ಹೇಳಿದರು, ಆಶ್ವಾಸನೆ ಕೊಟ್ಟಿದ್ದರು. ಅದು ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದಾರೋ ಅವ್ರ ಮೇಲೆ ಕ್ರಮ ಕೂಡ ತಗೊಂತೀವಿ ಅಂತ ಕೂಡ ಅವ್ರು ಹೇಳಿದ್ರು. ಸರ್ ಎಷ್ಟು ಓಟ್ ಅದಾವ ಸರ್? ಸರ್ 8,200 ಓಟ್ಗಳು ಇದಾವೆ ಸರ್. ಜಾಸ್ತಿ ಎಷ್ಟಾಗ್ಯಾವ? ಜಾಸ್ತಿ ಇದರಲ್ಲಿ ಔಟರ್ಸ್, ನಮ್ಮ ವಾರ್ಡ್ಗಳು 35 ವಾರ್ಡ್ಗಳು ಬಿಟ್ಟು ಔಟರ್ ವಾರ್ಡ್ಸ್ ಅಂದರೆ ಹೊಸ ಮಲ್ಪನಗುಡಿ ಆಗಲಿ, ಹೊಸೂರು ಆಗಲಿ, ನಾಗನಹಳ್ಳಿ ಆಗಲಿ ಅಂಥವು PKL ಆಗಲಿ, ಬಳ್ಳಾರಿ ಕೂಡ ಆಗಿದಾವೆ, ಕಂಪ್ಲಿ ಆಗಿದಾವೆ. ಅಂಜುಮನ್ ಸಮಿತಿ ಹೊಸಪೇಟೆಗೆ ಅಷ್ಟೇ ಸೀಮಿತ ಸಿಟಿ? ಹೌದು, 35 ವಾರ್ಡ್ಸಲ್ಲಿ ನಮ್ಮ ಅಂಜುಮನ್ ಸಂಸ್ಥೆ ಇರೋದು. ಅದು ಯಾಸ್ ಫಾರ್ ಬೈಲಾ, ಅದರ ಮುಖಾಂತರ ನಾವು ಮೆಂಬರ್ಶಿಪ್ ಮಾಡಿರ್ತೀವಿ. ಆದರೆ ಇದರಲ್ಲಿ ಅನಾಹುತ ಈ ಕಾರ್ಡ್ಗಳು ನಡೆದಾವೆ, ಬೇರೆ ಅಕ್ರಮ ಕಾರ್ಡ್ಗಳು ಮಾಡಿದ್ದಾರೆ. ಅದನ್ನು ತೆರವುಗೊಳಿಸಿ ಇದರ ಪರಿಶೀಲನೆ ಮಾಡಿ ಮುಂದೆ ಕ್ರಮ ತಗೋ. ಯಾರ ಮೇಲೆ ಆರೋಪ ಮಾಡ್ತೀರಿ? ಹಿಂದಿನ ಅಧ್ಯಕ್ಷರು ಯಾರಿದ್ರು? ಹಿಂದಿನ ಅಧ್ಯಕ್ಷರ ಇಮಾಮ್ ನಿಯಾಜಿ ಅಂತ. ಅವರು 5,000 ಓಟ್ಗಳು ತಗೊಂಡಾರಂತ ನಮ್ಮ ಮ್ಯಾನೇಜರ್ ಶರೀಫ್ ಬೈ ದೂರೇ ಕೊಟ್ಟಿದ್ದಾರೆ. ಅಂಜುಮನ್ ಮ್ಯಾನೇಜರ್ ಅವರು ದೂರೇ ಕೊಟ್ಟಿದ್ದಾರೆ. 5,000 ಓಟ್ಗಳು ಅವ್ರು ತೊಗೊಂಡೋಗಿದ್ದಾರಂತ. ಅದರ ಬಗ್ಗೆ ನಾವು ನಮ್ಮ ಎಲೆಕ್ಷನ್ ಆಫೀಸರ್ಗೆ ದೂರನ್ನು ಕೊಟ್ಟು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ನಿಮ್ಮ ಗಮನಕ್ಕೆ ಯಾವಾಗ ಬಂದಿದ್ದು ಸರ್? ಇದು 4 ದಿವಸದಿಂದ ನಮ್ಮ ಗಮನಕ್ಕೆ ಬಂತು. ಅದು ನಾವು ಎಲ್ಲರಿಗೆ ವಫ್ ಆಫೀಸಿಗೆ ಎಲ್ಲ ನಾವು ಹೇಳಿ ಅವ್ರಿಗೆಲ್ಲ ಮೆಸೇಜ್ ಕೊಟ್ಟು ಆಮೇಲೆ ಲೆಟ್ರ್ಗಳು ಕೊಟ್ಟು ಇವರು ಚುನಾವಣಾಧಿಕಾರಿಗಳು ಊರಾಗಿದ್ದಿಲ್ಲ, 2 ದಿವಸ ಬೆಂಗಳೂರಿನಾಗಿದ್ದರು. ಇವತ್ತು ಅವರು ಟೈಮ್ ಕೊಟ್ಟಿದ್ದಕ್ಕೋಸ್ಕರ ಇವತ್ತು ಬಂದು ಅವರಿಗೆ ಮನವಿ ಕೊಟ್ಟು ಅವ್ರ ಹತ್ರ ಕೂಡ ನಾವು ಹೇಳಿದ್ವಿ, ಸ್ಪಷ್ಟವಾಗಿ. ಅಂಜುಮನ್ ಚುನಾವಣೆ ಘೋಷಣೆ ಯಾವಾಗಿದೆ ಸರ್? ಸರ್ ಇದೆಲ್ಲ ಕಂಪ್ಲೀಟ್ ಆದಮೇಲೆ, SR ಪ್ರಕ್ರಿಯೆ ಕಂಪ್ಲೀಟ್ ಆದಮೇಲೆ ಆಮೇಲೆ ಅವರು ಅಧಿಕಾರಿಗಳು ಚುನಾವಣೆ ಪರಿಸ್ಥಿತಿ ಮುಂದೆ ಮಾಡ್ತಾರೆ. ಇನ್ನು ಆತುರದಲ್ಲಿ ಏನಿಲ್ಲ ಸರ್, ಸದ್ಯಕ್ಕಂತೂ ಈಗ ಪ್ರೆಸೆಂಟ್ ಇಲ್ಲ, ಇನ್ನೊಂದು 2 ಮಂತ್ಸ್ ಆಗ್ಬೋದು ಸರ್. ಈಗ ನಿಮ್ಮ ಹಿಂದಿನ ಅಧ್ಯಕ್ಷರೇ ಅದನ್ನ ನಕಲಿ ಕಾರ್ಡ್ಗಳನ್ನು ಸೃಷ್ಟಿ ಮಾಡ್ತಾರೆ? ಅಲ್ಲ, ನಕಲಿ ಅಲ್ಲ, ಮೆಂಬರ್ಶಿಪ್ಗಳು ಆಗಿದ್ದ ಕಾರ್ಡ್ಗಳನ್ನು ನಮ್ಮ ಮ್ಯಾನೇಜರ್ ಕಡೆಯಿಂದ ತೊಗೊಂಡೋಗಿಬಿಟ್ರು. ಮ್ಯಾನೇಜರ್ ನನ್ನ ಸ್ವಸ್ಥಾಗಿ ನನಗೆ ಹೇಳಿದರು, ನನ್ನ ಮೊಬೈಲಲ್ಲಿ ರೆಕಾರ್ಡಿಂಗ್ ಕೂಡ ಇದೆ.
2-3 ದಿವಸ ಹಿಂದೆ ನಾನು ಕಾರ್ಡ್ಗಳು ಇಮಾಮ್ ನಿಯಾಜ್ ತೊಗೊಂಡೋಗ್ಯಾರ ಖಾದರ್ ಬೈ, ನೀವು ಕೂಡ ಬಂದು ತೊಗೊಂಡೋಗ್ರಿ. ನಾನು ಏನಂದೆ, ರಾತ್ರಿ 11 ಗಂಟೆಗೆ ಫೋನ್ ಮಾಡ್ತಾರೆ ಅವರು. ನಾನೇನಂದೆ, ಈ ಟೈಮಲ್ಲಿ ನೀನು 10 ಸತಿ ನನಗೆ ಫೋನ್ ಮಾಡ್ತೀಯಲ್ಲಪ್ಪ, ನೀನು ಕೊಡೋ ಅಧಿಕಾರಿ ನೀನಲ್ಲ, ವಫ್ ಆಫೀಸ್ಗಳು ಕೊಡಬೇಕು, ವಫ್ ಚುನಾದಿ ಅಧಿಕಾರಿಗಳು ಇದ್ದಾರೆ, ಅವ್ರು ಕೊಡೋದು ಕಾರ್ಡ್ಗಳು. ನೀನು ಅದಕ್ಕೆ ನನಗೆ ಫೋನ್ ಮಾಡ್ತಾಯಿದ್ದಿ. ಈ ಟೈಮ್ ಮಾಡೋದು, ಈ 11 ಗಂಟೆಗೆ ಮಾಡೋದೇನು ಇಲ್ಲ. ನನಗೆ ಇಮಾಮ್ ನಿಯಾಜ್ ಅವರು ಹೇಳಿದರು, ನಿಮಗೂ ಕರೆದು ಕಾರ್ಡ್ಗಳು ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ರಿ, ಕೊಡ್ರಿ ಅಂತ. ಅದಕ್ಕೋಸ್ಕರ ನಾನು ಮಾಡಿದ್ದೀನಿ. ಇದು ತಪ್ಪು ಮಾಡಿ. ಅದು ನನ್ನ ಹತ್ರ ಮೊಬೈಲಲ್ಲಿ ರೆಕಾರ್ಡಿಂಗ್ ಇದೆ, ನಾನು ರೆಕಾರ್ಡಿಂಗ್ ಕೂಡ ನಿಮಗೆ ನಾನು ಕೊಡ್ತೀನಿ. ಇದು ಇಲ್ಲಿ ನಡೀತಿರೋದು ಭಾಳ ತಪ್ಪಾಗಿ ನಡೀತಾ ಇದೆ. ಇದನ್ನು ಚುನಾವಣಾಧಿಕಾರಿಗಳು ನಾನು ಗಮನಕ್ಕೆ ತಂದಿದ್ದೀನಿ. ಮುಂದೆ ಅದರ ಬಗ್ಗೆ ಅವರು ಕ್ರಮ ತಗೊಳ್ಳಿ. ಸದಸ್ಯರು ಇದರಲ್ಲಿ ಎನ್ರೋಲ್ ಆಗಿದ್ದಾರೆ. ಈ 8134 ಸಾಮಾನ್ಯ ಸದಸ್ಯರಲ್ಲಿ 45 ಮಂದಿಯನ್ನು ನಾನು ಪರ್ಸ್ನಲ್ ಆಗಿ ಇವರು 35 ವಾರ್ಡ್ ಬಿಟ್ಟು ಹೊರಗಿನವರು ಅಂತೇಳಿ ಲೆಟ್ರಲ್ಲಿ ಬರೆದು ಕೊಟ್ಟಿದ್ದೀನಿ. ಅದು ನಾಗನಹಳ್ಳಿ, ಬುಕ್ಸಾಗರ್, ಕಮಲಾಪುರ, ಕೂಡ್ಲಿಗಿ, ಕಂಪ್ಲಿ, ಇಂಥವೆಲ್ಲ 45 ಜನ ಬರೇ ಫೇಕ್ ವೋಟರ್ಸ್. ಅದ್ರ ಜೊತೆಯಲ್ಲಿ 18 ಇಯರ್ಸ್ ಬಿಲೋ ಕೂಡ ಇದರಲ್ಲಿ ಅದು ಸೇರಿಸಿದರೆ 100ಕ್ಕಿಂತ ಮೀರ್ತೈತಿ. ಇನ್ನು ಫೈನಲ್ ನೋಟಿಫಿಕೇಷನ್ ಆಗಿಲ್ಲ. ಫೈನಲ್ ನೋಟಿಫಿಕೇಷನ್ ಆಗಲಾರದೇ ಇವರು ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ. ಯಾವ ಬೇಸಿಸ್ ಮೇಲೆ? ಅದಕ್ಕೊಂದು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಕಂಪ್ಲೇಂಟ್ ಕೊಟ್ಟರೆ ಅಂಜುಮನ್ ಮ್ಯಾನೇಜರ್ ಬಂದು, ಶರೀಫ್ ಅವರು ಬಂದು ವಿತ್ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. 3 ಹೆಸರು ಬರೆದಿದ್ದಾರೆ ಇದರಲ್ಲಿ. HNF ಇಮಾಮ್ ನಿಯಾಜಿ, ಫೈರೋಸ್ ಖಾನ್, ಆಮೇಲೆ ಅನ್ಸರ್ ಬಾಷಾ ಅವರು ನನ್ನ ಹತ್ರ ಬಂದು ತೊಗೊಂಡೋಗಿದ್ದಾರೆ ಅಂತೇಳಿ. ಅವ್ರು ತೊಗೊಂಡೋಗಿರೋದಲ್ಲ, ಇದು ಕಳ್ಳತನ ಆಗಿರೋದು ಅಂತೇಳಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇದು ಬಂದು ಇವತ್ತು ಆಲಂ ಪಾಷಾ ಸಾರಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿವಿ. ಅದ್ರ ಜೊತೆಯಲ್ಲಿ ಎಲೆಕ್ಟ್ರಲ್ ಆಫೀಸರ್, ನೋಂದಣಾಧಿಕಾರಿಯವರು ಆದ ಜಾವೇದ್ ಕಾರಂಗಿ ಅವರು, ಡಿಸ್ಟ್ರಿಕ್ಟ್ ಮೈನಾರಿಟಿ ಆಫೀಸರ್, ಅವರಿಗೂ ಒಂದು ಲೆಟ್ರನ್ನು ಬರೆದು ಕೊಟ್ಟಿದ್ದೀವಿ ನಾವು. ಮುಂಬರುವ ಅಂಜುಮನ್ ಖಿದ್ಮತೆ ಇಸ್ಲಾಂ ಚುನಾವಣೆಯಲ್ಲಿ ಏನು 8134 ಸಾಮಾನ್ಯ ಸದಸ್ಯರಿದ್ದಾರೆ, ಆ ಸದಸ್ಯರಲ್ಲಿ 5000 ಏನು ಇವ್ರು ತೊಗೊಂಡೋಗಿದ್ದಾರೆ, ಇದು ಇನ್ವ್ಯಾಲಿಡ್ ಅಂತೇಳಿ ನೀವು ವಿತ್ ಲೆಟ್ರಲ್ಲಿ ಬರೆದು ಕೊಡಬೇಕು. ಇಲ್ಲ ನಾವು ಹೊಸದು ಮಾಡ್ತೀವಿ ಅಂತೇಳಿ ನೀವೇನಾದರೂ ಬರೆದು ಕೊಡಬೇಕು. ಅವಾಗ ತನಕ ನಾವು ಈ ಚುನಾವಣೆಯನ್ನು ಮುನ್ನಡೆಸಲು ನಾವು ಬಿಡೋದಿಲ್ಲ ಅಂತೇಳಿ ಅವರಿಗೆ ಒಂದು ಡೈರೆಕ್ಟ್ ವಾರ್ನಿಂಗ್ ಕೊಟ್ಟು ಇಲ್ಲಿ ಬಂದಿದ್ದೀವಿ. ಇದು ಇವರು ಮಾಡ್ತಿರೋದು ಹಟ್ಟಧರ್ಮಿ. ಇವರು ಮಾಜಿ ಅಧ್ಯಕ್ಷರು ಏನಾಗ್ತೈತಿ ನೋಡಿಬಿಡೋಣ. ನಾವು ಮಾಡಿದ್ದೇ ಸರಿ. ನಾವೇ ಯಾವ ಚುನಾವಣೆ ಇವ್ರು ಮಾಡ್ತಿದ್ದಾರೆ, ಇವರೇ ವೋಟರ್ಸ್ ಮಾಡ್ತಾರೆ, ಇವರೇ ಹಂಚ್ತಾರೆ, ಇವರೇ ಅಧ್ಯಕ್ಷರಾಗ್ತಾರೆ ಅಂತ ಹೇಳಿದ್ರೆ ಯಾವ ಥರದ ಅಧ್ಯಕ್ಷರು ಇವರು? ನಿಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಜಾಫರ್ ಅಂತೇಳಿ. ನಾನು ಮುಂಬರುವ ಅಂಜುಮನ್ ಎಲೆಕ್ಟ್ರಲ್ ಆಫೀಸರ್ ಆಗಲಿ, ನೋಂದಣಾಧಿಕಾರಿ ಆಗಲಿ, ಎಲ್ಲರೂ ಇವರು ಟ್ರಾನ್ಸ್ಪರೆನ್ಸಿ ಎಲೆಕ್ಷನ್ ನಡೆಸಬೇಕಂತೇಳಿ ನಮ್ಮ ಅಂಜುಮನ್ ಇಸ್ಲಾಂ ವತಿಯಿಂದ ನಾವು ಮಾಜಿ ಅಂಜುಮನ್ ಅಧ್ಯಕ್ಷ ನಾನು ಸೈಯದ್ ಅಬ್ದುಲ್ ಖಾದರ್ ರಫಾಯಿ ಅಂತ. ಈಗ ನಾವು ಚುನಾವಣೆ ಅಧಿಕಾರಿಗಳು ಆದ ಅಸ್ಲಂ ಪಾಷಾ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಆಲಂ ಪಾಷಾ ಅವರಿಗೆ ಇಲ್ಲಿ ನಮ್ಮ ಅಂಜುಮನ್ ಸಂಸ್ಥೆಯಲ್ಲಿ ಮೆಂಬರ್ಶಿಪ್ ಆದ ID ಕಾರ್ಡ್ಗಳನ್ನು ಮಿಸ್ಯೂಸ್ ಮಾಡ್ತಾ ನಮ್ಮ ಮಾಜಿ ಅಂಜುಮನ್ ಅಧ್ಯಕ್ಷ ಇಮಾಮ್ ನಿಯಾಜಿ ಅವರು ಎಲ್ಲ ಕಾರ್ಡ್ಗಳನ್ನು ವಿತರಣೆ ಮಾಡ್ತಾಯಿದ್ದಾರೆ. ಅದರ ಬಗ್ಗೆ ದೂರನ್ನು ಕೊಟ್ಟಿದ್ದೀವಿ ನಾವು. 5,000 ಕಾರ್ಡ್ಗಳನ್ನು ಅಕ್ರಮವಾಗಿ ಆ ಕಾರ್ಡ್ಗಳನ್ನು ತೊಗೊಂಡು ಬಂದು ಡಿಸ್ಟ್ರಿಬ್ಯೂಟ್ ಮಾಡೋ ಬಗ್ಗೆ ನಮ್ಮ ದೂರನ್ನು ನಮ್ಮ ಎಲೆಕ್ಷನ್ ಚುನಾವಣಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಇದರ ಬಗ್ಗೆ ಅವರು ಪರಿಶೀಲನೆ ಮಾಡಿ ಕ್ರಮ ತಗೋಬೇಕಂತ ನಮ್ಮ ಡಿಮ್ಯಾಂಡು. ಇನ್ನೊಂದು, ಅವ್ರು ಈಗ ಮಾಹಿತಿ ಕೊಟ್ಟಿದ್ದಾರೆ, ಇಲ್ಲ ನಾನು ಚುನಾವಣೆ ಅಧಿಕಾರಿ, ನಾನು ನನ್ನ ಸಿಗ್ನೇಚರ್ನಿಂದ ನಾನು ID ಕಾರ್ಡ್ಗಳು ಕೊಡೋದು, ಇದು ಏನೇ ಕೊಟ್ಟಿದ್ರು ಕೂಡ ಇನ್ವ್ಯಾಲಿಡ್, ಈ ಕಾರ್ಡ್ಗಳು ಇನ್ವ್ಯಾಲಿಡ್ ಅನ್ನೋದು ಅವರು ಈಗ ಸ್ಪಷ್ಟವನ್ನು ಪಡಿಸಿದ್ದಾರೆ. ಅವರು ದಯಮಾಡಿ ನಿಮ್ಮ ಮುಖಾಂತರ ನಾನು ಹೇಳೋದು ಇಷ್ಟೇ, ನಮ್ಮ ಹೊಸಪೇಟೆ ಜನತೆ ಭಾಳ ಪ್ರೀತಿ ವಿಶ್ವಾಸದಿಂದ ಇವತ್ತುವರೆಗೆ ನಡ್ಕೊಂಡು ಬಂದಿದ್ದಾರೆ ನಾವೆಲ್ಲ. ಹಂಗಾಗಿ ಮುಂದೆ ಬರೋ ಚುನಾವಣೆ ಒಳ್ಳೆಯ ರೀತಿಯಿಂದ ನಡೆಸಬೇಕಂತ ನಾವು ಸಾರ್ವರಿಗೆ ಮನವಿ ಮಾಡಿದ್ದೀವಿ. ದಯಮಾಡಿ ಅವರು ಕೂಡ ಅದರ ಬಗ್ಗೆ ಗಮನ ಕೊಟ್ಟು ನಾವು ಮಾಡ್ತೀವಿ ಅನ್ನೋ ಹೇಳಿದರು, ಆಶ್ವಾಸನೆ ಕೊಟ್ಟಿದ್ದರು. ಅದು ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದಾರೋ ಅವ್ರ ಮೇಲೆ ಕ್ರಮ ಕೂಡ ತಗೊಂತೀವಿ ಅಂತ ಕೂಡ ಅವ್ರು ಹೇಳಿದರು. ಸರ್ ಎಷ್ಟು ಓಟ್ ಅದಾವೆ ಸರ್? 8,200 ಓಟ್ಗಳು ಇದಾವೆ ಸರ್. ಜಾಸ್ತಿ ಎಷ್ಟಾಗ್ಯಾವ? ಜಾಸ್ತಿ ಇದರಲ್ಲಿ ಔಟರ್ಸ್, ನಮ್ಮ ವಾರ್ಡ್ಗಳು 35 ವಾರ್ಡ್ಗಳು ಬಿಟ್ಟು ಔಟರ್ ವಾರ್ಡ್ಸ್ ಅಂದರೆ ಹೊಸ ಮಲ್ಪನಗುಡಿ ಆಗಲಿ, ಹೊಸೂರು ಆಗಲಿ, ನಾಗನಹಳ್ಳಿ ಆಗಲಿ ಅಂಥವು PKL ಆಗಲಿ, ಬಳ್ಳಾರಿ ಕೂಡ ಆಗಿದಾವೆ, ಕಂಪ್ಲಿ ಆಗಿದಾವೆ. ಅಂಜುಮನ್ ಸಮಿತಿ ಹೊಸಪೇಟೆಗೆ ಅಷ್ಟೇ ಸೀಮಿತ ಸಿಟಿ? ಹೌದು, 35 ವಾರ್ಡ್ಸಲ್ಲಿ ನಮ್ಮ ಅಂಜುಮನ್ ಸಂಸ್ಥೆ ಇರೋದು. ಅದು ಯಾಸ್ ಫಾರ್ ಬೈಲಾ. ಅದರ ಮುಖಾಂತರ ನಾವು ಮೆಂಬರ್ಶಿಪ್ ಮಾಡಿರ್ತೀವಿ. ಆದರೆ ಇದರಲ್ಲಿ ಅನಾಹುತ ಈ ಕಾರ್ಡ್ಗಳು ನಡೆದಿದ್ದಾವೆ, ಬೇರೆ ಅಕ್ರಮ ಕಾರ್ಡ್ಗಳು ಮಾಡಿದ್ದಾರೆ. ಅದನ್ನು ತೆರವುಗೊಳಿಸಿ ಇದರ ಪರಿಶೀಲನೆ ಮಾಡಿ ಮುಂದೆ ಕ್ರಮ ತಗೋ. ಯಾರ ಮೇಲೆ ಆರೋಪ ಮಾಡ್ತೀರಿ?
ಸರ್, ಈಗ ಅಲ್ಲ, ಹಿಂದಿನ ಈಗ ಅಧ್ಯಕ್ಷರು ಹೇಳಿ- ಯಾರಿದ್ರು? ಹೇಳಿ- ಹಾ? ಹಿಂದಿನ ಅಧ್ಯಕ್ಷರು ಯಾರಿದ್ರು? ಹಿಂದಿನ ಅಧ್ಯಕ್ಷ ಇಮಾಮ್ ನಿಯಾಜಿ ಅಂತ, ಅವರು 5,000 ಓಟ್ಗಳು ತಗೊಂಡಾರಂತ ನಮ್ಮ ಮ್ಯಾನೇಜರ್ ಶರೀಫ್ ಬೈ ದೂರಿ ಕೊಟ್ಟಿದ್ದಾರೆ. ಅಂಜುಮನ್ ಮ್ಯಾನೇಜರ್ ಅವರು ದೂರಿ ಕೊಟ್ಟಿದ್ದಾರೆ. 5,000 ಓಟ್ಗಳು ಅವ್ರು ತೊಗೊಂಡೋಗಿದಾರಂತ. ಅದರ ಬಗ್ಗೆ ನಾವು ನಮ್ಮ ಎಲೆಕ್ಷನ್ ಆಫೀಸರ್ಗೆ ದೂರನ್ನು ಕೊಟ್ಟು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ನಿಮ್ಮ ಗಮನಕ್ಕೆ ಯಾವಾಗ ಬಂದಿದ್ದು ಸರ್? ಇದು 4 ದಿವಸದಿಂದ ನಮ್ಮ ಗಮನಕ್ಕೆ ಬಂತು. ಅದು ನಾವು ಎಲ್ಲರಿಗೆ ವಫ್ ಆಫೀಸ್ಗೆ ಎಲ್ಲ ನಾವು ಹೇಳಿ ಅವ್ರಿಗೆಲ್ಲ ಮೆಸೇಜ್ ಕೊಟ್ಟು ಆಮೇಲೆ ಲೆಟರ್ಗಳು ಕೊಟ್ಟು, ಇವರು ಚುನಾವಣಾಧಿಕಾರಿಗಳು ಊರಾಗಿದ್ದಿಲ್ಲ, 2 ದಿವಸ ಬೆಂಗಳೂರಿನಾಗಿದ್ದರು. ಇವತ್ತು ಅವರು ಟೈಮ್ ಕೊಟ್ಟಿದ್ದಕ್ಕೋಸ್ಕರ ಇವತ್ತು ಬಂದು ಅವರಿಗೆ ಮನವಿ ಕೊಟ್ಟು ಅವ್ರ ಹತ್ರ ಕೂಡ ನಾವು ಹೇಳಿದ್ವಿ ಸ್ಪಷ್ಟವಾಗಿ. ಅಂಜುಮನ್ ಚುನಾವಣೆ ಘೋಷಣೆ ಯಾವಾಗಿದೆ ಸರ್? ಸರ್, ಇದೆಲ್ಲ ಕಂಪ್ಲೀಟ್ ಆದಮೇಲೆ SR ಪ್ರಕ್ರಿಯೆ ಕಂಪ್ಲೀಟ್ ಆದಮೇಲೆ ಆಮೇಲೆ ಅವರು ಅಧಿಕಾರಿಗಳು ಚುನಾವಣೆ ಪರಿಸ್ಥಿತಿ ಮುಂದೆ ಮಾಡ್ತಾರೆ. ಇನ್ನು ಆತುರದಲ್ಲಿ ಏನಿಲ್ಲ ಸರ್, ಸದ್ಯಕ್ಕಂತೂ ಈಗ ಪ್ರೆಸೆಂಟ್ ಇಲ್ಲ. ಇನ್ನೊಂದು 2 ಮಂತ್ಸ್ ಆಗ್ಬೋದು ಸರ್. ಈಗ ನಿಮ್ಮ ಹಿಂದಿನ ಅಧ್ಯಕ್ಷರೇ ಅದನ್ನ ನಕಲಿ ಕಾರ್ಡ್ಗಳನ್ನು ಸೃಷ್ಟಿ ಅಲ್ಲ, ಮಾಡ್ತಾರೆ. ನಕಲಿ ಅಲ್ಲ, ಮೆಂಬರ್ಶಿಪ್ಗಳು ಆಗಿದ್ದ ಕಾರ್ಡ್ಗಳನ್ನು ನಮ್ಮ ಮ್ಯಾನೇಜರ್ ಕಡೆಯಿಂದ ತೊಗೊಂಡೋಗಿಬಿಟ್ರು. ಮ್ಯಾನೇಜರ್ ನಾನು ಸ್ವಸ್ಥವಾಗಿ ನಾನು ಹೇಳಿದ್ರು, ನನ್ನ ಮೊಬೈಲಲ್ಲಿ ರೆಕಾರ್ಡಿಂಗ್ ಕೂಡ ಇದೆ. 2-3 ದಿವಸ ಹಿಂದೆ ನಾನು ಕಾರ್ಡ್ಗಳು ಇಮಾಮ್ ನಿಯಾಜ್ ತೊಗೊಂಡೋಗ್ಯಾರ ಖಾದರ್ ಬೈ, ನೀವು ಕೂಡ ಬಂದು ತೊಗೊಂಡೋಗ್ರಿ. ನಾನು ಏನಂದೆ, ರಾತ್ರಿ 11 ಗಂಟೆಗೆ ಫೋನ್ ಮಾಡ್ತಾರೆ ಅವರು. ನಾನೇನಂದೆ, ಈ ಟೈಮಲ್ಲಿ ನೀನು 10 ಸತಿ ನನಗೆ ಫೋನ್ ಮಾಡ್ತೀಯಲ್ಲಪ್ಪ, ನೀನು ಕೊಡೋ ಅಧಿಕಾರಿ ನೀನಲ್ಲ, ವಫ್ ಆಫೀಸ್ಗಳು ಕೊಡಬೇಕು, ವಫ್ ಚುನಾವಣಾ ಅಧಿಕಾರಿಗಳು ಇದ್ದಾರೆ, ಅವ್ರು ಕೊಡೋದು ಕಾರ್ಡ್ಗಳು, ನೀನು ಅದಕ್ಕೆ ನನಗೆ ಫೋನ್ ಮಾಡ್ತಾಯಿದ್ದಿ. ಈ ಟೈಮ್ ಮಾಡೋದು, ಈ 11 ಗಂಟೆಗೆ ಮಾಡೋದೇನು ಇಲ್ಲ. ನನಗೆ ಇಮಾಮ್ ನಿಯಾಜ್ ಅವರು ಹೇಳಿದರು, ನಿಮಗೂ ಕರೆದು ಕಾರ್ಡ್ಗಳು ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ರಿ, ಕೊಡ್ರಿ ಅಂತ. ಅದಕ್ಕೋಸ್ಕರ ನಾನು ಮಾಡಿದ್ದೀನಿ. ಇದು ತಪ್ಪು ಮಾಡಿ, ಅದು ನನ್ನ ಹತ್ರ ಮೊಬೈಲಲ್ಲಿ ರೆಕಾರ್ಡಿಂಗ್ ಇದೆ. ನಾನು ರೆಕಾರ್ಡಿಂಗ್ ಕೂಡ ನಿಮಗೆ ನಾನು ಕೊಡ್ತೀನಿ. ಇದು ಇಲ್ಲಿ ನಡೀತಿರೋದು ಭಾಳ ತಪ್ಪಾಗಿ ನಡೀತಾ ಇದೆ. ಇದನ್ನು ಚುನಾವಣಾಧಿಕಾರಿಗಳು ನಾನು ಗಮನಕ್ಕೆ ತಂದಿದ್ದೀನಿ. ಮುಂದೆ ಅದರ ಬಗ್ಗೆ ಅವರು ಕ್ರಮ ತಗೊಳ್ಳಿ ಅಂತ. ಕಾರ್ಯಕ್ರಮ ಎಲ್ಲ ಕಡೆ ನಡೀತಾ ಇದೆ, ನಮ್ಮ ರಾಜ್ಯದಲ್ಲಿ ಈ ತಿಂಗಳೆಲ್ಲ ನಡೀತಾ ಇದೆ. ಸೊ ಹಾಗಾಗಿ ಮೊದಲಿಗೆ ನಮ್ಮ ಜನರು ಎಲೆಕ್ಷನ್ ಬಗ್ಗೆ ತೆರೆ ಕೆಡಿಸ್ಕೊಳ್ಳೋಕ್ಕಿಂತ ಮುಂಚೆ SIR ಬಗ್ಗೆ ತೆರೆ ಕೆಡಿಸ್ಕೊಳ್ಬೇಕು. ಅವರ ಮತದಾನದ ಒಂದು ಹಕ್ಕಿದೆ, ಆ ಹಕ್ಕನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಈ ಅಂಜುಮನ್ ಎಲೆಕ್ಷನ್ ಮಾಡಬೇಕು ಅನ್ನೋದು ಕೂಡ ನಮ್ಮ ಹತ್ರ ಇದೆ. ಸೊ ಹಾಗಾಗಿ ನಮ್ಮ ಕಂಪ್ಲೇಂಟಲ್ಲಿ ಮತ್ತೇನಿದೆ, ಫಂಡ್ಸ್ ಮಿಸ್ಅಪ್ರಾಪ್ರಿಯೇಷನ್ ಆಗಿದೆ. ಫಂಡ್ಸ್ ಮಿಸ್ಅಪ್ರಾಪ್ರಿಯೇಷನ್ ಆಗಿದೆ. ಅದ್ರ ಬಗ್ಗೆ 3 ವರ್ಷದ ಸತತ 3 ವರ್ಷವಾಗಿ ಆಡಿಟ್ ಮಾಡಿಸಿಲ್ಲ ಅನ್ನೋದು ಕೂಡ ನಿಂತಿದೆ. ಸೊ ಈ ರೀತಿ ನಮ್ಮ ಡಿಮ್ಯಾಂಡ್ಸ್ ಇದ್ದಾವೆ. ದಯವಿಟ್ಟು ಇದನ್ನು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ತಪ್ಪಿತಸ್ಥರಂತ ಕಂಡು ಬಂದರೆ ಯಾರೇ ತಪ್ಪಿತಸ್ಥರಾಗಿರಲಿ ಅವ್ರ ಮೇಲೆ ನೀವು FIR ಕೂಡ ದಾಖಲೆ ಮಾಡಬೇಕು. ಯಾಕಂತ ಹೇಳಿದರೆ ಒಂದು ಚುನಾವಣೆ ನೀತಿ ಅಂತ ಏನಿದೆ, ಆ ನೀತಿಯಲ್ಲೇ ನಾವು ಇರಬೇಕಾಗುತ್ತೆ. ನಾವು ಅಕ್ರಮವಾಗಿ ನಡೀತಿದ್ದೀವಿ ಅಂತ ಹೇಳಿದರೆ ಮುಂದಿನ ಬರ್ತಕ್ಕಂತಹ ದಿನಗಳಲ್ಲಿ ನಾವು ಬೇರೆ ಒಂದು ಮೆಸೇಜ್ ಕೊಡಬೇಕಾಗುತ್ತೆ ಯಂಗ್ಸ್ಟರ್ಗಳಿಗೆ. ಚುನಾವಣೆ ಅಂದರೆ ಹಿಂಗೂ ಮಾಡ್ಬೋದಾ, ಹಿಂಗೂ ನಡ್ಕೊಂಡು ಬಂದ್ಬೋದಾ ಅಂತ ನಾವು ದಾರಿ ದೀಪ ಬೇಡ. ನಾವು ಒಳ್ಳೆಯ ದಾರಿಯಲ್ಲಿ ನಡೆಯೋಣ, ಕಾನೂನುಬದ್ಧವಾಗಿ ನಡೆಯೋಣ. ಸೋಲು ಗೆಲುವು ಇದ್ದಿದ್ದೆ, ಅದು ಯಾರೇ ಗೆಲ್ಲಿ ಅದು ನಾವು ಸ್ವೀಕಾರ ಮಾಡೋಣ. ಆದರೂ ಕೂಡ ಚುನಾವಣೆ ಸ್ವತಂತ್ರವಾಗಿ ನಡೀಲಿ, ಯಾವುದೇ ನಿರ್ಭಯವಾಗಿ ನಡೀಲಿ. ಭಯದಿಂದ ನಡೆದು ಬೇಡ ಅಂತ ಹೇಳಿ ನಮ್ಮ ಮನಸ್ಸಿಗೆ ನಮ್ಮ ಹಿರಿಯ हमारे साथ बहुत होशियार है। अल्हम्दुलिल्लाह, अल्लाह ताला मेरे से एक सीटिंग में देख लिया तो बहुत अखलाक वाले हैं, बहुत समझ वाले हैं, और वो हमारे मज़हब को कैसा चलना उनको तरीक़ा भी बहुत अच्छा मालूम है। मैं जब से जो स्पीच कर रहे हैं उनको देख रहा हूँ, इनको देख रहा हूँ, इनको देख रहा हूँ, अंदर ही अंदर उनके मन में कुछ चल रहा है। ये कैसी कौम है, ये कैसा चल रहा है, इसके अंदर मैं कैसे जगह जा गया। आज ये हॉस्पिटल में क्या हालत है, ये क्या मजबूरी है, या कैसा है, अगर तुम साहब सोच रहे होंगे, मेरा अंदर से मेरे एक सोच बता रहा हूँ। और साहब हमें क्या भी इलेक्शन में हमें बैठ को हमें जीतना, हमें काम करना, हमें रहना। इन्हें गलती करा, इन्हें बांट डाला, हमें नहीं बांटे, इन्हें अल्लाह का प्रचार करा, ये सब वो सारे हमारे दिल में नहीं है। इन्हें एक शुरुआत से गलती करने को चाह रहा, इसे बोलने वाले कोई भी नहीं है। ये लोग क्या करें, पुराने मेंबर को 500 रुपये, नवे मेंबर को 1000 रुपये, लाइफ टाइम मेंबर को 5000। नवे मेंबर को भी पुराना नंबर डाल तो पूछता इतना गलीस करी साहब, इतना गलीस करी ना, अभी बोलना नहीं है। उनको क्या मकसद, क्या समझ में नहीं आ रहा। ये कौन का है, 50 साल से अगर बड़े चल लेके इतने एक्सेप्ट करें, ये भी किरकिर में सब करे। ये जब से हमारे 9-10 साल से आया, ये खाली देखो साहब, मैं बोलता हूँ, मैं भी एक बार पॉलिटिशियन जिसके अंदर मैं भी 2 बार इलेक्टेड काउंसलर हूँ,
कैसा अभी भी पॉलिटिक्स करती है। लास्ट टाइम मैं अंजुमन इलेक्शन हार रहे थे भी एक दिन भी एक आदमी का काम नहीं होता कर भेजे साले नहीं हमें अल्लाह ताला वो हमने हिदायत दिया, अल्लाह ताला वो ताकत दिया तो हमें खौफ का काम काहे करने जा रहे हैं, वो बोलने का नहीं है। मतलब मेरा क्या है सब तक बोले तो इसमें देखो सब हार्ड होप है, आप वो देख रहे सुन रहे सब भी है। अब मेहरबानी कर को अब वो सामने बहुत इफेक्ट होता था, वो इफेक्ट जब तुम्हें क्या करते मेरे पास पोजीशन है मैं उनको हकाल तो हकाले हमारे बस अब उस समय जरा सुनो अब वो तुम्हारे पास मेन रहता पुलिस रहता उधर अब बोले अब माजी सदर साहब बोले क्या उन आग गलाटा करते तो सुनी धक्के लग जाते तो मारता पुलिस वाला कौन आदमी हमारा आदमी कितनी तकलीफ होती बोलो कौन तकलीफ होती साहब ये इन लोग जरा सी मिस्टेक करने से बड़े जोर से इन लोग क्या करे सबसे पहले यस यार वो रूम लिए ये रूम लिए वैसा डाले पीवे रखे लकड़ी से दिखाई मच सब दिखाए आज कहाँ कर रहे हैं सर दिखा छोड़ो आज ये कितने बच्चे हमारे कितने जने गन्ना के सर के उनके पास डाटा लेते लोकल बेट आज मैं नहीं आया जैसा डे 1 से मेरे गली में को मतलब डे 1 से फोकस वाला दिखा दो दर्द वो खौफ का ना साहब दर्द में इलेक्शन में को बड़ा होने का नहीं अल्लाह अल्लाह नसीब में किसी लिखता वो होता था मेहरबानी कर अजमन गुजारिश है इसमें इसके अंदर बहुत बड़ा घोटाला चला उनकी क्या मकसद है कि उनका क्या इरादा है कि अल्लाह जाने कैसा अल्लाह किसकी नसीब में रखकर तो जीतते किसकी नसीब में रहता है हारते अल्हम्दुलिल्लाह उसमें क्या करना शिकायत नहीं अंजुमन का इलेक्शन है हमें जीतना तो आई नहीं हमें हमने तुम्हें आज वो सीट को अल्लाह तुम्हें मौका दिया अल्लाह तुम्हें वो पावर दिया अल्लाह तुम्हें रोकने की ताकत दिया नहीं रोकने की ताकत दिया मगर अल्लाह रसूल को डर को क्या सच्चा वो करे तो बहुत मेहरबानी होती है। अस्सलाम वालेकुम। वोटिंग लिस्ट जो रिजेक्ट करने के बारे में है उसमें पूरा फ्रॉड हुआ सर। मेन उसमें क्या है बोले तो सर 8,000 वोटा में नहीं मालूम होता उनको हज़ार रुपये बनना ये वोटा कौन पे उसमें 500-600 हद में उन्होंने हाथ के पैसे देखो बनाए तो सर डायरेक्ट तुम्हें इलेक्शन का डेट लास्ट जो 17 तारीख वोटिंग क्लोज होता 17 तारीख कुछ 8,000 ये 7,500 वोटा आते सर एक लेखा को 5,000 4,000 सर रख डालते उन्होंने क्या करते हज़ार उसमें हज़ार रुपये जो भरने का रहता ना साहब पैसे बचाने का तो एक आदमी इन्वेस्टमेंट करने का था जरा जरा मेरे को मेन जो कौन रोल करना होता है उन्हें इन्वेस्टमेंट करने का था ना उन्होंने क्या करे 1,000 रुपये भरना पड़ा था 1 वोट 1,000 का तो 5,000 वोटा 50 लाख होता वोट उसमें 1,000 से 2,000 वोटा को जो पुराना नंबर डाले तो 500 रुपये था वोल्ड मेंबर ऑलरेडी एग्जिस्टिंग रहता उसे 500 रुपये होता वो 500 रुपये करने के वास्ते क्या करे जो नंबर नहीं है तो भी अब नवा मेंबर नवा बनने का तो भी मैं खुद एक नंबर डाल दूँगा अब कोई से भी वफा ऑफिस में जो बैठ को लीगली चक्कर को इन्हें पुराना क्या इन्हें एग्जिस्टिंग क्या वो कोई सा भी नहीं चक्कर है सर वोट भी नोट बनाने का लिस्ट भी नोट बना को लिस्ट पूरा भेज को लिस्ट भेजते सब बाद में मैं आउट ऑफ जुरिडिक्शन है बोलकर मैं कंप्लेंट ना करे सब भी हो गया अब वो मेन क्या कहते हो अब हमारे फॉर्म में कन्फ्यूजन है सभी चल रहा है जो ऑलरेडी 5,000 वोटा दे डाले अब हमने भी रात को उस टाइम पर फोन करे सब रात को कौन शरीफ भाई फोन करे 11 बजे कभी भी नहीं करे 8 बजे अंजुमन बंद होता 11 बजे फोन मरे तो बाहर आते नहीं उन्होंने 11 बजे शरीफ भाई फोन कर दिया ऑलरेडी 5,000 वोटा उन्होंने ले गए अब हम ये अपोजिट सदर है अब जो कंटेस्ट करने वाले हैं उनको भी फ़ोन करके दे डाले तो हमें बच जाते इसमें करके रात में 11 बजे करे शरीफ भाई काम 11 बजे वोटा देने का नमे हमें नहीं लेते हम अटकाने काम करने को ऑलरेडी जो 5,000 चिल्लर उन्होंने ले लेके वो गलत है करके को उनको बात करके वहाँ का वहाँ रुकाए था यही साहब हमने को क्या क्लैरिटी होना बोले तो तुम्हारी तरफ से पूरा फ्रॉड विथ रिकॉर्ड्स के साथ है साहब हमें रिकॉर्ड्स तुम सबमिट करते तुम इसके ऊपर एक्शन ले तुम्हारे सर तुम्हें क्या स्टेप हमारे वास्ते करते बोल करते तुम्हारे तरफ क्लैरिटी होना टोटल कार्ड्स बैन करना टोटल कार्ड्स बैन कर दो नए कार्ड तुम्हारे सुपरविजन में एप्लीकेशन सब भी फिल्टर होने के बाद इनवैलिड निकाल कर वैलिड एप्लीकेशन में इन कार्ड बनाना जैसा इन पूरे पॉइंट्स यहाँ से लेके वो फर्स्ट डे 1 से कंप्लेंट फाइल कर को है इनवैलिड एप्लीकेशन क्या क्या है बोल इनवैलिड एप्लीकेशन तो जैसा बोले 500 के 1,000 की जगह 500 बने पुराना कुछ एक नंबर डाले और बहुत से फोटोज नहीं है और सिग्नेचर्स नहीं है और अंडर एज है आउट ऑफ जुरिडिक्शन है वो काइंड ऑफ ब्लॉक है ये मेहरबानी करके फर्स्ट डे डिलीट करा स्मार्ट कार्ड से करना मेरा रिक्वेस्ट है जो इलेक्शन खर्चा अंजुमन के फंड से जाता है और भी क्या है हर साल पहले से कैसे चलने का इलेक्शन से जो भी मेंबरशिप फंड्स कलेक्ट होता वो एग्जिस्टिंग कमेटी जाने वाली कमेटी यूज नहीं करती फंड हो रखो जाती क्यों बोले तो फंड है नेक्स्ट आने वाली कमेटी वो क्या करते बोले तो इलेक्शन का खर्चा निकालते हैं उसमें सिर्फ पेमेंट करते अगर तुमने एडमिनिस्ट्रेटिव बना दी वक्फ बोर्ड का डिस्ट्रिक्ट ऑफिसर इंचार्ज आती उनके थ्रू छने
पूरा इलेक्शन का पैसा उसमें जाता, 50% नेक्स्ट कमेटी हैंड ओवर करवाते हैं बोले। यहाँ वैसा नहीं हुआ। और जहाँ तक का जो इन्फॉर्मेशन है वो सब भी एक नया बैंक अकाउंट करना बोले तो कंपलसरी रेजोल्यूशन पास होना, वो कंसर्न बैंक अकाउंट ओपन करना, नहीं करना डिस्कस करना पड़ेगा। वो से भी फंड वहाँ रखना कर दो, वहाँ डिस्कस करना अमाउंट पैसा और फंड्स कैसा मिले वैसा में कौन यूज़ कर सकता है, नेक्स्ट कमेटी हैंड ओवर करना। हमें भी नेक्स्ट आते लेकर सर कौन भी यूज़ कर सकता है, ऐसा चलेगा। अब जो हमारा रिक्वेस्ट क्या है तो अब जो फंड जो कलेक्शन हुआ मेंबरशिप का, फंड मैच होता है कि फाइनेंशियल बारे में बात करो, दूसरा सब बात करें, फंड मैच होने करने का देखना सब बोलना। जो मेंबरशिप का कलेक्शन 8,000 का 8,000 500 कहते हैं, रिन्यूअल कहते हैं, लाइफ मेंबरशिप कहते हैं। सो उसको फंड मैच हुआ क्या, वो एक पार्ट है कंपल्सरी इंटरलाइज कराना बोलेगा। उतना फंड है बैंक में रेमिटेंस हुआ क्या, क्यों बोले तो डेट वॉज 17 तारीख को जो आया फंड, सो कौन भी पैसा है नहीं ह्यूज अमाउंट पैसा महिला से मस्ट उधर किस पास सर करना है बोलने का, इमीडिएटली विदिन 24 आवर्स पैसा है नहीं डिपॉजिट करना, बिकॉज सेमी गवर्नमेंट आंसर का अंजुमन बोले तो बोलना इट इज अंडर गवर्नमेंट ऑफ कर्नाटक बोलने। और ये भी एक बहुत इंपॉर्टेंट पॉइंट है। अब ये हर बैंक अकाउंट आप वेरीफाई करे तो पैसा कब रेमिट हुआ बैंक में, कब कलेक्शन से दिखाई करने का उसे मालूम होगा। ये भी है क्या कहते हैं टाइप ऑफ मिस ऑपरेशन फंड्स, उससे फरार नहीं बोल सकते, मिस ऑपरेशन बोल सकते हैं। उसको जो मेहरबानी करके ये सो भी तय करना, इसे टाइम होना इलेक्शन, हमें ये नहीं इलेक्शन पोस्टपोन करना, इसे आने के बाद इलेक्शन करो, तुम क्लास आने के बाद इलेक्शन करो, रेडी टू फेस इलेक्शन बोले। और यहाँ हमें क्या है स्पेशली ये हमारी टीम में हमें क्या बोलेगा, हमें भाईचारा चाहते हैं, हमें दुश्मन नहीं चाहते। हमारा इंटेंशन क्या है, दुश्मन नहीं चाहते, एक हमारे भाइयों को एक अच्छा स्कीम लेके जाना। अब जगह की बात है, खादर भाई बोले हमारे टीम हमें सेक्रेटरी था, खादर भाई प्रेसिडेंट थे, वली सब मेंबर थे। जब मैंने कोई भी फंड देते बोले थे और जगह को फंड नहीं दे उसे गली गली फिर को हमारा पैसा कलेक्ट करना कर दो, 100 फुग्गे दाल 10 रुपये 150 रुपये दिए पैसा उसे, बहुत अच्छा है। 15 दिन गली भी दे हमारे साथ सभी फिर फिर पूरा पैसा 1 करोड़ रुपये पैसा 15 दिन में कलेक्ट कर दो। थोड़ा खर्चा देना का जमीन रजिस्टर करे, कई रजिस्टर करे, नेक्स्ट आने वाली पीढ़ी को फखर से बोल सकते हैं हमारी पीढ़ी ये पैसा खुद हमारा लगा, किसका भी नहीं लगा पैसा, हमारा होम का हमारे बच्चे के लिए माफ करेगा तो बोले ना हमारे फखर से बोल को दूसरे भाई 20 लाख दे तुम बोल के क्या 10 लाख दे तुम बोल के हमें लिए ना पैसा नहीं भाई आगे चल को आ जाती हमें भी ये पैसा का दूसरे कौम वाले बोलती ये सिर्फ हमारे जो कलमे की रिसीव करने वाली कौम है उन्होंने देना का बोल हमें कलेक्ट कर पैसा कलेक्ट कर बने। नेक्स्ट इंटेंशन क्या था बनाने का, देखो पीयूसी कॉलेज LKG कॉलेज डिग्री कॉलेज में बहुत देर कामयाब पढ़ते बच्चे, कहाँ भी तुम LKG पढ़ा वो पढ़ा हाई स्टैंडर्ड स्कूल में हमारा अपना पढ़ाने का कितना भी अपने गरीब रहते। ये एक ऐसा कॉलेज बनाना यहाँ है नहीं, एक प्रोफेशनल कॉलेज बनाना, क्यों बोले तो इसमें प्रोफेशनल में कर दो, कोई भी पीयूसी के बाद जो आता डिग्री के बाद आता 2 साल 3 साल काम कर को डिग्री कर को इमीडिएट ना एम्प्लॉयमेंट ओरिएंटेड कोर्स करना, जैसा पैरामेडिकल कोर्सेस है और दूसरे बहुत सी होटल मैनेजमेंट कोर्सेस है वो कोर्सेस करना। और इसमें इंपॉर्टेंट है बहुत बात कर रहे थे। और मैं जितना भी हमने सर्वे करके देखे इवन M.Com पेडिशन बच्चे सार आप से नहीं मालूम M.Com पेडिशन बच्चे MA पेडिशन बच्चे है ना एक छोटा कांस्टेबल एग्जाम पास नहीं करते, ठीक पास नहीं करते बिकॉज ऑफ उनको ट्रेनिंग नहीं है उसका, वो जो ट्रेनिंग सेंटर्स बनाना ये सो भी प्लान्स वगैरह सो उसमें है ये दूसरा कोर्स को से कि मकसद से है साल को हमें नेक्स्ट मैनेजमेंट कमेटी चेंज हुआ हम अलग करें वो करेगा तो नहीं, क्या मकसद से करो मकसद करे तो हम आने वाली पीढ़ी जल पता ये सो भी प्रॉब्लम्स है। ठीक बोलो दूसरा जो उनका कौन का है पॉलिटिकल एजेंडा से हमें अंजुमन इलेक्शन करने की जरूरत है, पॉलिटिकल एजेंडा में करने की जरूरत नहीं है बोलने का, अल्लाह ताला ने होता देने का देता बोलने का। और ये जो है ना पाक इदारा है अंजुमन का मैं बोलने का, इसे है नहीं पाक तरीके से लेके जाना। उससे हमारा हस्बैंड गुजारिश है टोटल इन्वेस्टिगेशन होना, फंड्स का भी इन्वेस्टिगेशन होना, रेमिटेंस क्वेश्चंस करना बोलने का, हुआ तो FIR भी करो कौन इन्वॉल्वमेंट है उससे बोलने का। फंड आ जाए लेट रेमिटेंस एक हुआ ह्यूज अमाउंट 50-60 लाख रुपए पैसा महीने बाद रिमिट एक हुआ और पार्ट एक रिमिट हुआ पैसा हुआ उस अकाउंट को रिमिट हुआ, ये सब इन्वेस्टिगेशन होना बोलने का। मेहरबानी करके इससे सीरियस मैटर क्यों बोले तो आज हमें ब्रेक में डालेगा बोले तो कल के लिए कंटिन्यू हो जाता बोलने का, नेक्स्ट टाइम क्या कौन पूछ लेकर हो जाता ये सीरियस एक्शन लेना, इसे ब्रेक होना आगे चल को अरे क्या भी नहीं ಈ ID ಕಾರ್ಡ್ಗಳು ಎಲ್ಲಿದ್ದಾವೆ ಯಾರ ಹತ್ರ ಇದ್ದಾವೆ ಅನ್ನೋದನ್ನು ಮೊದಲು ಪತ್ತೆ ಹಚ್ಚಿ ಅದನ್ನು ನೀವು ವಶಕ್ಕೆ ತೆಗೆದುಕೊಳ್ಳಿ. ಒಂದು ವೇಳೆ ನಿಮಗೆ ಇದರಲ್ಲಿ ಯಾವುದೇ ತೃಪ್ತಿ ಇಲ್ಲದೇ ಇದ್ದರೂ ಕೂಡ ಈ 8,509 ID ಕಾರ್ಡ್ಸ್ಗಳನ್ನು ಇನ್ವ್ಯಾಲಿಡ್ ಮಾಡಿ ಹೊಸದಾಗಿ ನೀವು ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಿಸೋ ಒಂದು ಕೆಲಸ ಆಗಬೇಕು. ಇಂಥ ಎಲೆಕ್ಷನ್ಗಳು ನಮಗೆ ಬೇಕಾಗಿಲ್ಲ.
ಇಂಥ ಎಲೆಕ್ಷನಿಂದ ಗೆದ್ದಂತಹ ಪ್ರತಿನಿಧಿಗಳು ನಮ್ಮ ಸಂಸ್ಥೆಗೆ ನಾಯಕನಾಗಿ ಬೇಕಾಗಿಲ್ಲ. ಇಲ್ಲಿ ಮುಸ್ಲಿಂ ಜನಾಂಗದ ಬಡವರಿದ್ದಾರೆ, ಕಷ್ಟದಲ್ಲಿರ್ತಕ್ಕಂಥದ್ದಿದ್ದಾರೆ, ಕಾನೂನು ಗೊತ್ತಿಲ್ಲದೆ ಇರ್ತಕ್ಕಂಥ ಜನಗಳಿದ್ದಾರೆ. ಕಷ್ಟದಲ್ಲಿ ಇರ್ತಕ್ಕಂಥವರಿಗೆ ನಾವು ನೆರವಾಗಬೇಕಾದಂಥ ಒಂದು ಅನಿವಾರ್ಯ ಬರುತ್ತೆ. ಇಂಥ ವ್ಯಕ್ತಿಗಳು ಕಾರ್ಡ್ಗಳನ್ನು ತಾವೇ ತೆಗೆದುಕೊಂಡು ಹೋಗಿ ಎಲೆಕ್ಷನ್ ಮಾಡ್ತಾರಂದರೆ ಇದು ಅಕ್ರಮ ನಡೆಯುವಂಥ ಸಂಭವ ಜಾಸ್ತಿ ಇದೆ. ಹಾಗಾಗಿ ನಾವು ಇದನ್ನು ಇನ್ವ್ಯಾಲಿಡ್ ಮಾಡಬೇಕು. ಅಲ್ಲಿವರೆಗೂ ಯಾವುದೇ ಎಲೆಕ್ಷನ್ಗಳನ್ನು ನಡೆಸಬಾರ್ದು. इजाज़त देता हूँ खाना में बात करने के लिए, क्योंकि मीडिया वाले भी आपको है, आपको इजाज़त देता हूँ कि खाना में बात कर सकते हैं।